ಪ್ರಸ್ತುತ ನ್ಯೂಸ್ ಅಂಡ್ ವ್ಯೂಸ್ಗೆ ಸ್ವಾಗತ. ನಾನು ಬಶೀರ್ ಅಡ್ಡೆನಡ್ಕ. ದ್ವೀಪ ರಾಷ್ಟ್ರ ಶ್ರೀಲಂಕಾ ಹೊತ್ತಿ ಉರಿಯುತ್ತಿದೆ. ಆರ್ಥಿಕ ದಿವಾಳಿತನ, ಆಡಳಿತ ಸರ್ಕಾರಗಳ ಹೊಣೆಗೇಡಿತನ, ಕುಟುಂಬ ರಾಜಕಾರಣ, ಕಂಡು ಕೇಳಿರದಂತಹ ಬೆಲೆ ಏರಿಕೆ, ಅಗತ್ಯ ವಸ್ತುಗಳಿಗೆ ಹಾಹಾಕಾರ, ಪೆಟ್ರೋಲ್ ಡೀಸೆಲ್ ಇಲ್ಲದೆ ನಿಂತಲ್ಲಿ ನಿಂತ ವಾಹನಗಳು, ಹೀಗೆ ಲಂಕಾ ಜನರ ಜೀವನ ಬರ್ಬಾದಾಗೋಗಿದೆ. ಬಡವರ ಕೋಪ ಜ್ವಾಲಾಗ್ನಿ ರೂಪದಲ್ಲಿ ಸ್ಫೋಟಿಸಿದ್ದು ಪ್ರಧಾನಿ ನಿವಾಸವೇ ಸುಟ್ಟು ಕರಕಲಾಗಿದೆ. ಜನರು ತುತ್ತು ಅನ್ನಕ್ಕೂ ಪರದಾಟ ಪಡುತ್ತಿದ್ದಾರೆ. ಅಕ್ಕಿ, ಬೇಳೆ, ಸೀಮೆಎಣ್ಣೆ, ಪೆಟ್ರೋಲ್, ಸಿಲಿಂಡರ್ ಸೇರಿದಂತೆ ಜನರ ನಿತ್ಯದ ಬದುಕಿಗೆ ಅಗತ್ಯವಿರುವ ಯಾವುದೇ ವಸ್ತು ಶ್ರೀಲಂಕಾದಲ್ಲಿ ಸುಲಭವಾಗಿ ಸಿಗುತ್ತಿಲ್ಲ. ಎಲ್ಲದಕ್ಕೂ ಉದ್ದದ ಪಾಳಿ, ಮಿತಿಮೀರದ ಧಾರಣೆ. ಅಡುಗೆ ಅನಿಲ ಸಿಲಿಂಡರ್ ವಿತರಣೆಗೆ ಏಜೆನ್ಸಿಗಳು ಪಟ್ಟಣಗಳಲ್ಲಿ ದಿನಕ್ಕೆ 300 ಟೋಕನ್ ನೀಡುವ ಪದ್ಧತಿ ಜಾರಿಗೆ ತಂದಿದ್ದಾರೆ. 1000ಕ್ಕೂ ಹೆಚ್ಚು ಜನರು ನಸುಕಿನ 4 ಗಂಟೆಯಿಂದಲೇ ಪಾಳಿ ಹಚ್ಚಿ ನಿಂತಿರುತ್ತಾರೆ. ಬಹುತೇಕ ಜೀವನಾವಶ್ಯಕ ಔಷಧಿಗಳು ಶ್ರೀಲಂಕಾದಿಂದ ಕಣ್ಮರೆಯಾಗಿದೆ. ಜನರ ತಾಳ್ಮೆಯ ಕಟ್ಟೆ ಒಡೆಯುತ್ತಿದೆ. ದೇಶದಾದ್ಯಂತ ಪ್ರತಿಭಟನೆ ಹಿಂಸಾಚಾರ ಸ್ವರೂಪ ಪಡೆದಿದೆ. ಪ್ರತಿಭಟನಾಕಾರರು ಕಂಡಲ್ಲಿ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರಧಾನಿಯಾಗಿದ್ದ ಮಹಿಂದ ರಾಜಪಕ್ಸ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರೂ ಜನರಿಗೆ ಆಕ್ರೋಶ ತಣ್ಣಗಾಗಲಿಲ್ಲ. ಕರ್ಫ್ಯೂ ಇದ್ದರೂ ಅವರ ಮಹಲ್ಗಳನ್ನು ಸುಟ್ಟು ಭಸ್ಮ ಮಾಡಿದ್ದಾರೆ. ಮನೆಯ ಕಾಂಪೌಂಡ್ ಒಳಗೆ ಕನಿಷ್ಠ 10 ಪೆಟ್ರೋಲ್ ಬಾಂಬ್ಗಳನ್ನು ಎಸೆದಿದ್ದಾರೆ. ಪ್ರಧಾನಿ ನಿವಾಸದ ಮುಖ್ಯ ಗೇಟನ್ನು ಮುರಿದು ಅಲ್ಲಿ ನಿಲ್ಲಿಸಿದ ಐಷಾರಾಮಿ ಕಾರುಗಳನ್ನು ಸುಟ್ಟು ಹಾಕಿದ್ದಾರೆ. ರಾಜಪಕ್ಸೆಯ ಉನ್ನತ ಅಧಿಕಾರಿಗಳ 12ಕ್ಕೂ ಅಧಿಕ ಮನೆಗಳನ್ನು ಸುಟ್ಟು ಹಾಕಲಾಗಿದೆ. ಸಂಸದರಿಗೆ, ಮಂತ್ರಿಗಳಿಗೆ ಸಿಕ್ಕಲ್ಲಿ ಬಡಿಯುತ್ತಿದ್ದಾರೆ. ಸಂಸದನೊಬ್ಬ ಭಯಪಟ್ಟು ತಾನೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಒಟ್ಟು 8 ಸಾವಾಗಿದೆ. ಜನಶಕ್ತಿಯ ಮುಂದೆ ಯಾವ ರಾಜನೂ ಇಲ್ಲ. ರಾಜೀನಾಮೆ ಕೊಟ್ಟ ಪ್ರಧಾನಿ ಜನರ ಕಣ್ಣಿಗೆ ಬೀಳದಂತೆ ಅಡಗಿ ಕುಳಿತಿದ್ದಾರೆ. ಶ್ರೀಲಂಕಾದ ಸದ್ಯದ ಒಟ್ಟು ಚಿತ್ರಣವನ್ನ ಒಂದೇ ವಾಕ್ಯದಲ್ಲಿ ಹೇಳುವುದಾದರೆ, ಬದುಕಲಾರದ ದಿನಗಳನ್ನು ಕೊಟ್ಟ ಆಡಳಿತದ ವಿರುದ್ಧ ಜನಾಕ್ರೋಶಕ್ಕೆ ದೇಶವೇ ಧಗಧಗ ಎನ್ನುತ್ತಿದೆ. ನಮ್ಮ ನೆರೆಯ ಶ್ರೀಲಂಕಾ ದೇಶವು ಕೆಲವೇ ಸುಂದರ ದ್ವೀಪ ಪ್ರದೇಶಗಳಲ್ಲಿ ಒಂದು. ಈ ದೇಶದ ಬಹಳಷ್ಟು ಸಾಂಸ್ಕೃತಿಕತೆ ನಮ್ಮ ಭಾರತ ಶೈಲಿಯ ಜೊತೆ ಸಾಮ್ಯತೆ ಹೊಂದಿದೆ. ತಮಿಳುನಾಡಿನ ಅನೇಕರು ಅಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ. ಬೌದ್ಧ ವಿಹಾರಗಳ ಬುದ್ಧ ಚಿಂತನೆಯ ನಾಡಾಗಿತ್ತು. ಮೌರ್ಯರ ಕಾಲದಲ್ಲಿ ಅಶೋಕ ಚಕ್ರವರ್ತಿ ತನ್ನ ಮಕ್ಕಳನ್ನ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಶ್ರೀಲಂಕಾಗೆ ಕಳುಹಿಸಿದ ಇತಿಹಾಸವಿದೆ. ಅಲ್ಲಿನ ಜನರ ಹೆಸರುಗಳಲ್ಲಿ, ತೋಟದಲ್ಲಿ ಬೆಳೆಯುವ ಹಣ್ಣುಗಳು, ವಸ್ತ್ರ ವಿನ್ಯಾಸ, ಕಟ್ಟಡಗಳಲ್ಲಿ ಭಾರತದ ಹೋಲಿಕೆ ಇವೆ. ಭೌಗೋಳಿಕವಾಗಿ ಸಹ ಅದು ಭಾರತದ ಮತ್ತೊಂದು ಭಾಗದಂತಿದೆ. ಅಂತಹ ದೇಶಕ್ಕೆ ಬರಬಾರದ ಸ್ಥಿತಿ ಬಂದೆರಗಿದ್ದು ಭಾರತೀಯರ ಪಾಲಿಗೆ ನೋವಿನ ಸಂಗತಿಯಾಗಿದೆ. ಆದುದರಿಂದ ಶ್ರೀಲಂಕಾದ ದುಸ್ಥಿತಿ ಮತ್ತು ಭಾರತದ ಸ್ಥಿತಿಯ ಬಗ್ಗೆ ಹೋಲಿಕೆ ಮಾಡಲಾಗುತ್ತಿದೆ. ಶ್ರೀಲಂಕಾದ ಇಂದಿನ ದುಸ್ಥಿತಿಯ ಹಿಂದೆ ಹಲವು ವರ್ಷಗಳ ದುರಾಡಳಿತದ ಛಾಯೆ ಇದೆ. ಇಂತಹದೊಂದು ಪರಿಸ್ಥಿತಿ ಉದ್ಭವಿಸಬಹುದು ಎಂದು ಈ ಹಿಂದೆ ಅಂದಾಜಿಸಿದ್ದ ತಜ್ಞರು ಸರ್ಕಾರಕ್ಕೆ ಹಲವು ಎಚ್ಚರಿಕೆಯನ್ನ ನೀಡಿದರು. ಈ ಎಚ್ಚರಿಕೆಯನ್ನ ಶ್ರೀಲಂಕಾ ಸರ್ಕಾರ ಗಂಭೀರವಾಗಿ ಪರಿಗಣಿಸಲಿಲ್ಲ. ಭಂಡ ಸರ್ಕಾರ ತರಾತುರಿಯಲ್ಲಿ ತನ್ನ ಕರೆನ್ಸಿಯ ಅಪಮೌಲ್ಯೀಕರಣ ಮಾಡಿದ್ದು ಶ್ರೀಲಂಕಾ ಆರ್ಥಿಕತೆಯನ್ನ ಬುಡಮೇಲು ಮಾಡುವಲ್ಲಿ ದೊಡ್ಡ ಪಾತ್ರ ನೀಡಿದೆ. ಹಣದುಬ್ಬರ ಮಿತಿಮೀರಿ ಬೆಲೆ ಏರಿಕೆಯಿಂದ ಜನರು ಕಂಗಾಲಾದರು. ರಾಷ್ಟ್ರೀಯವಾದದ ಹೆಸರಲ್ಲಿ ಮತಾಂಧತೆಯನ್ನ ಸರ್ಕಾರ ಪ್ರಚೋದಿಸುತ್ತಾ ಸಮರ್ಥ ಆಡಳಿತ ಮಾಡುವುದಕ್ಕೆ ಗಂಭೀರವಾಗಿ ಯೋಚಿಸಲೇ ಇಲ್ಲ. ಇದೀಗ ರಾಷ್ಟ್ರವನ್ನ ವಿಶ್ವದ ಮುಂದೆ ದಯನೀಯಗೊಳಿಸಿ ರಾಷ್ಟ್ರದ ಜನರು ಬಟ್ಟೆ ಬಿಚ್ಚಿಸಿ ಹೊಡೆಯುವ ಸ್ಥಿತಿಗೆ ತಂದಿದ್ದಾರೆ. ಪ್ರಧಾನಿ ನಿವಾಸ ಸುಟ್ಟು ಕರಗಲಾಗಿದ್ದು ರಾಜಪಕ್ಸೆ ಜನರ ಕೈಗೆ ಸಿಗದಂತೆ ಅವಿತುಕೊಂಡಿದ್ದಾರೆ. ಭಾರತವು ಶ್ರೀಲಂಕಾವನ್ನ ಮೀರಿ ಉಗ್ರ ರಾಷ್ಟ್ರೀಯವಾದದ ಹೆಸರಲ್ಲಿ ಮತಾಂಧತೆಯು ಎಲ್ಲ ಎಲ್ಲೆಗಳನ್ನು ದಾಟಿ ವಿಜೃಂಭಿಸುವಂತೆ ಮಾಡಲಾಗುತ್ತಿದೆ. ಭಾರತದಲ್ಲಿಯೂ ಆರ್ಥಿಕತೆ ಹಿಂದೆಂದೂ ಕಾಣದಷ್ಟು ನೆಲಕಚ್ಚಿದೆ. ಆರ್ಥಿಕ ಬಿಕ್ಕಟ್ಟಿನ ಹಾದಿಯಲ್ಲಿ ಚಲಿಸುತ್ತಿದೆ. ಭಾರತದಲ್ಲಿ ಹೀಗೆ ಮುಂದುವರೆದರೆ ಅತ್ಯಂತ ಕೆಟ್ಟ ಪರಿಸ್ಥಿತಿ ಉದ್ಭವಿಸಬಹುದು ಎಂದು ಈಗಾಗಲೇ ಹಲವು ತಜ್ಞರು ಸರ್ಕಾರಕ್ಕೆ ಸಲಹೆ ನೀಡುತ್ತಿದ್ದಾರೆ. ಈಗಾಗಲೇ ಭಾರತ ದೇಶವು ತಪ್ಪಾದ ಆರ್ಥಿಕ ನೀತಿಯನ್ನು ತೋರಿಸುತ್ತಿದೆ ಎಂದು ವಿವಿಧ ಆರ್ಥಿಕ ತಜ್ಞರು ಹೇಳುತ್ತಾ ಬರ್ತಿದ್ದಾರೆ. ಆಡಳಿತ ಪಕ್ಷದ ಎಂಪಿಯು ಆರ್ಥಿಕ ತಜ್ಞರೂ ಆದ ಸುಬ್ರಹ್ಮಣ್ಯ ಸ್ವಾಮಿಯವರೇ ಪ್ರಧಾನಿ ನರೇಂದ್ರ ಮೋದಿಯವರ ಆರ್ಥಿಕ ಮತ್ತು ವಿದೇಶಿ ನೀತಿಗಳಿಗೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ನಾನು ಸಮರ್ಥ ಮತ್ತು ಜವಾಬ್ದಾರಿಯುತವಾದ ಯಾರೊಂದಿಗೆ ಬೇಕಾದರೂ ಚರ್ಚೆಗೆ ಸಿದ್ಧ ಎಂದು ಕೂಡ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿದ್ದು ಗಮನಾರ್ಹವಾಗಿದೆ. ಕೋವಿಡ್ ಸಂಕಟ ಉಂಟಾಗುವುದಕ್ಕಿಂತ ಮುಂಚೆಯೇ ಶ್ರೀಲಂಕಾ ಆರ್ಥಿಕ ಸಂಕಷ್ಟಗಳಿಂದ ಪರದಾಡುತ್ತಿತ್ತು. ಆದರೆ ಸರ್ಕಾರವು ಗಂಭೀರವಾಗಿ ಮುತ್ಸದ್ದಿತನದಿಂದ ವರ್ತಿಸಿರಲಿಲ್ಲ. ಮತೀಯವಾದ ಅಲ್ಪಸಂಖ್ಯಾತರ ಬೇಟೆಗೆ ಆದ್ಯತೆ ಕೊಟ್ಟು ಜನರನ್ನ ಭಾವನಾತ್ಮಕ ವಿಷಯದಲ್ಲಿ ಮುಳುಗಿಸಿ ಕೆಟ್ಟದಾದ ಆಡಳಿತವನ್ನು ಮುಂದುವರೆಸಿತ್ತು. ಶ್ರೀಲಂಕಾ ಆರ್ಥಿಕತೆ ಹಿನ್ನಡೆಯಲ್ಲಿರುವಾಗಲೇ ನೋಟು ಅಮಾನ್ಯೀಕರಣ ಮಾಡಿತ್ತು. ಭಾರತದಲ್ಲಿಯೂ ಆರ್ಥಿಕ ದುಸ್ಥಿತಿಯಲ್ಲಿರುವಾಗಲೇ ಮೋದಿ ಸಾಹೇಬರು ವಿವೇಚನರಹಿತವಾಗಿ ನೋಟು ಅಮಾನ್ಯೀಕರಣ ಮಾಡಿದ್ದು ದೇಶದ ದುಸ್ಥಿತಿಗೆ ಅದರ ಕೊಡುಗೆ ಅಪಾರ ಇದೆ. ಅದರಿಂದಾಗಿಯೇ ದೇಶದ GDPಯು ತುಂಬಾನೇ ಕಡಿಮೆಯಾಗಿದೆ.
ಇನ್ನು ಶ್ರೀಲಂಕಾದ ದುಸ್ಥಿತಿಗೆ ಮೂಲ ಕಾರಣಗಳಲ್ಲಿ ಒಂದಾಗಿದೆ ಅದು ಮಾಡಿದ ಅತಿಯಾದ ವಿದೇಶಿ ಸಾಲ. ರಾಶಿ ರಾಶಿ ಮೊತ್ತದಲ್ಲಿ ಪಡೆದ ವಿದೇಶಿ ಸಾಲ. ಇದಂತೂ ಶ್ರೀಲಂಕಾದಿಂದ ಎಚ್ಚರಿಕೆಯ ಗಂಟೆಯನ್ನ ಭಾರತಕ್ಕೆ ಜೋರಾಗಿ ಕೇಳಿಸುವಂತೆ ಮಾಡುತ್ತಿದೆ. ಇನ್ನು ವಿದೇಶಿ ಸಾಲದ ವಿಷಯಕ್ಕೆ ಬಂದರೆ ದೇಶದ ಪ್ರತಿಯೊಬ್ಬನ ತಲೆ ಮೇಲೂ 36,000 ರೂಪಾಯಿ ವಿದೇಶಿ ಸಾಲವಿದೆ. ಮೋದಿಯವರು ವಿರೋಧ ಪಕ್ಷದಲ್ಲಿದ್ದಾಗ ಅವರ ಭಾಷಣಗಳು, ಹೇಳಿಕೆಗಳು ಅಲ್ಲದೆ ಮಾಧ್ಯಮಗಳ ವರದಿಗಳು ದೇಶದ ಮೇಲಿರುವ ಸಾಲದ ದುಷ್ಪರಿಣಾಮಗಳ ಬಗ್ಗೆ ಹೇಳುತ್ತಿತ್ತು. ಆದರೆ ಮೋದಿ ಅದೆಷ್ಟು ಸಾಲಪ್ರಿಯರೆಂದರೆ ಕೋವಿಡ್ ಸಂಬಂಧಿತವಾಗಿ ಸ್ಥಾಪಿಸಿದ PM ಕೇರಲ್ಲಿ ಲಕ್ಷ ಕೋಟಿ ಅಥವಾ ಕೆಲವು ಲಕ್ಷ ಕೋಟಿ ಇದ್ರೂ ಲಸಿಕಾ ಅಭಿಯಾನಕ್ಕಾಗಿ ಕೂಡ ವಿದೇಶಿ ಸಾಲ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಸಾಲ ಜೂನ್ 2014ರವರೆಗೆ 54,90,763 ಕೋಟಿ ರೂಪಾಯಿ ಆಗಿತ್ತು. ಸೆಪ್ಟೆಂಬರ್ 2018ಕ್ಕೆ ಅಂದರೆ ಬಿಜೆಪಿ ಅಧಿಕಾರಕ್ಕೆ ಬಂದು 4.5 ವರ್ಷವಾದಾಗ ದೇಶದ ಮೇಲಿರುವ ಒಟ್ಟು ಸಾಲ 82,03,253 ಕೋಟಿ ರೂಪಾಯಿ ಆಗಿದೆ. ಇಂಧನ ತೆರಿಗೆ ಮತ್ತು GST ಸಂಗ್ರಹದ ಹೊರತಾಗಿಯೂ ಹಿಂದಿನ ಸರ್ಕಾರಕ್ಕೆ ಹೋಲಿಸಿದರೆ ಅತ್ಯಂತ ಹೆಚ್ಚಾದ ವಿದೇಶಿ ಸಾಲವನ್ನ ಮೋದಿ ಸರ್ಕಾರ ಪಡೆಯುತ್ತಿದೆ. ಮಾಧ್ಯಮಗಳು ಧರ್ಮದಂಗಲ್ ಮಾಡಿಸುತ್ತಾ ಬೆಳೆಸುತ್ತಾ ಈ ಬಗ್ಗೆ ಕುರುಡಾಗಿದೆ. ಕೋಮು ದೀಪನೆಗೆ ಬಳಸುವ ಬುದ್ಧಿಯನ್ನ ಸಮರ್ಥ ಆಡಳಿತಕ್ಕೆ ಬಳಸದಿದ್ದರೆ ಏನಾಗಬೇಕು ಅದೇ ಆಗಿದೆ ಶ್ರೀಲಂಕಾ. ಬಿಜೆಪಿಯ ಆಡಳಿತ ಶೈಲಿ ಮತ್ತು ಶ್ರೀಲಂಕಾವನ್ನ ಈ ಸ್ಥಿತಿಗೆ ತಂದ ರಾಜಪಕ್ಷೆ ಆಡಳಿತ ಶೈಲಿಯಲ್ಲಿ ಸಾಮ್ಯತೆಯನ್ನ ಚಿಂತಕರು ಕಂಡು ಆತಂಕ ಪಡುತ್ತಿದ್ದಾರೆ. ಒಂದೇ ವಾಕ್ಯದಲ್ಲಿ ಹೇಳೋದಾದರೆ ಜನರನ್ನ ಮತಾಂಧತೆಯನ್ನ ಪ್ರೇರೇಪಿಸುತ್ತಾ ಆಡಳಿತವು ಪ್ರತಿಕೂಲ ಪರಿಸ್ಥಿತಿಯನ್ನ ನಿಭಾಯಿಸದೆ ಭ್ರಮಾಲೋಕದಲ್ಲಿ ಮುಳುಗಿದ ಪರಿಣಾಮ ಇದು. ಆದ್ದರಿಂದಾನೇ ಶ್ರೀಲಂಕಾ ಬೇಗುದಿಗೆ ಬಿದ್ದಿರುವುದನ್ನು ಭಾರತೀಯರು ಆದಷ್ಟು ಬೇಗ ಮನಗಾಣುವುದು ಒಳ್ಳೆಯದು ಎಂಬ ವಿಶ್ಲೇಷಣೆ ಕೇಳಿಬರುತ್ತಿದೆ. ಆರ್ಥಿಕತೆಯನ್ನ ನಿರ್ವಹಿಸಲು ಸರ್ಕಾರಗಳು ಮಾಡುವ ಸತತ ತಪ್ಪಿನಿಂದ ಜನರ ಬದುಕು ಹೇಗೆ ಕಂಗಾಲಾಗುತ್ತದೆ ಎನ್ನುವುದಕ್ಕೆ ಶ್ರೀಲಂಕಾದ ಇಂದಿನ ಪರಿಸ್ಥಿತಿ ಜೀವಂತ ಉದಾಹರಣೆಯಾಗಿದೆ. ಖಂಡಿತ ರಾಜೀನಾಮೆ ಕೊಟ್ಟು ಜನರ ಕೈಗೆ ಸಿಗದಂತೆ ಅವಿತಾ ಶ್ರೀಲಂಕಾ ಪ್ರಧಾನಿ ಭಾರತದ ಪ್ರಧಾನಿಗೆ ಅದೇನನ್ನೋ ಹೇಳುತ್ತಿದ್ದಾರೆ ಎಂದೆನಿಸುತ್ತದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಅಂಡ್ ವ್ಯೂಸ್. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.